नाज़रीन आदाब, एवन टीवी में आप तमाम का खैर मकदम है। जैसा कि आप सभी जानते हैं, हालिया दिनों में रायचूर जिले के सिरवार तालुके के मौजा हुक्रानी में अश्विनी नामी नौजवान खातून की इस्मत रेजी के बाद उसका कत्ल किया गया था। आज रायचूर जिला वेलफेयर पार्टी ऑफ इंडिया के सदर फरीद उमरी और दीगर कायदीन के एक वफीद ने हुक्रानी पहुंचकर अश्विनी के घर का दौरा किया और अश्विनी के लवाहिकीन से मुलाकात करते हुए इनके दुख दर्द को सुना। जिला सदर फरीद उमरी ने अहले खाना को तसल्ली दी और यकीन दिलाया कि वेलफेयर पार्टी ऑफ इंडिया दुख की इस घड़ी में मुतासरा खानदान के साथ खड़ी रहेगी। बादशाह मीडिया से बात करते हुए इन्होंने कहा कि अश्विनी की इस्मत रेजी और कत्ल का वाक़या इंतहाई काबिल मजम्मत और गैर इंसानी है। इन्होंने मुतालबा किया कि केस के मुलजमीन को बगैर किसी समझौते के सख्त से सख्त सजा दी जाए। फरीद उमरी ने मजीद कहा कि अगर घर में बैतुल खला की सहूलत होती तो अश्विनी को खुले में रफ़े हाजत करने न जाना पड़ता। देही इलाकों में हर खानदान को बैतुल खला की महफूज सहूलियात फराहम करना हुकूमत की जिम्मेदारी है। इन्होंने कहा कि ये वाक़या उस वक्त पेश आया जब अश्विनी खुले में रफ़े हाजत के लिए गई हुई थी। हुकूमत को ख़वातीन की हिफाजत और बुनियादी सहूलियात पर संजीदगी से तवज्जो देने की ज़रूरत है। इन्होंने मुतालबा किया कि ऐसे वाक़यात को दोबारा रोनुमा होने से रोकने के लिए एहतियाती तदबीर ज़रूरी है। फरीद उमरी ने मजीद कहा कि वेलफेयर पार्टी ऑफ इंडिया अश्विनी के खानदान के हक़ में उस वक्त तक आवाज़ उठाएगी जब तक कि इंसाफ नहीं मिल जाता। इस मौके पर जिला ऑर्गेनाइजिंग सेक्रेटरी MAH मुखीम, सेक्रेटरी नासिर अली, सर्वधर्म समाज सेवक हनुमंत कोटे और पार्टी के सीनियर लीडर्स यूनुस नायक, हबीब सहारा, जावेद हुसैन मास्टर, रफ़ी बागलकोट, मोहम्मद हुसैन, अब्दुल रहमान, हुसैन बादशाह हंगुंडी, मोहम्मद शफी और दीगर अराकीन भी मौजूद थे। ಈ ದಿನ ವಕ್ರಾಣಿ ಗ್ರಾಮದಲ್ಲಿ ಇತ್ತೀಚೆಗೆ 19ನೇ ತಾರೀಕಿನಂದು ಜರುಗಿರುವಂತಹ ಈ ಒಂದು ಅಮಾನವೀಯ ಘಟನೆ, ವಿಶೇಷವಾಗಿ ತಿಮ್ಮಾರೆಡ್ಡಿ ಸರ್ ಅವರ ದಂಪತಿಗಳ ಮಗಳು ಅಶ್ವಿನಿ. ಆ ಅಶ್ವಿನಿ ಅಂತಂದ್ರೆ ಕಾಲೇಜಿನಲ್ಲಿ ಉತ್ತಮವಾದಂತಹ ಸ್ಥಾನದಲ್ಲಿರುವಂತ ಹುಡುಗಿ, ಚೆನ್ನಾಗಿ ಓದ್ತಿದ್ಲು ಮತ್ತು ತನ್ನ ತಂದೆ ತಾಯಿಗೆ ಒಬ್ಬ ಮಾರ್ಗದರ್ಶಿಯಾಗಿ ಯಾವ ರೀತಿಯಾಗಿ ಬದುಕಬೇಕು ಮತ್ತು ಯಾವ ರೀತಿಯಾಗಿ ಸರ್ಕಾರದ ಅನುದಾನಗಳನ್ನ ನಾವು ಪಡೆದುಕೊಳ್ಳಬೇಕು ಮತ್ತು ಯಾವ ರೀತಿಯಾಗಿ ನಾವು ಇಲ್ಲಿ ಇರ್ಬೇಕನ್ನುವಂಥದ್ದು ಮನಗಂಡು ಅವರಿಗೆ ಮಾರ್ಗದರ್ಶನ ನೀಡುವಂತಹ ಒಬ್ಬ ಮಗಳಕಿ. ಈಗಾಗಲೇ ಅವ್ರ ತಾಯಿ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಆ ಹುಡುಗಿ ಇದ್ಲಂತೇಳಿ. ಅಂತ ಒಂದು ಹುಡುಗಿಯನ್ನ, ಮಹಿಳೆಯನ್ನ ಈ ಕಾಮಪಿಶಾಚಿಗಳು ತಮ್ಮ ಕಾಮಚೇಷ್ಟೆ ತೀರಿಸಿಕೊಳ್ಳಲಿಕ್ಕೆ ಬಲಿಪಶು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಬಹಳ ನೋವಿನ ಸಂಗತಿ. ಈ ಸಂದರ್ಭದಲ್ಲಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕದ ಮತ್ತು ಮಾನ್ವಿ ಘಟಕದ ವತಿಯಿಂದ ನಾವು ಇವತ್ತು ಆ ಸಂತ್ರಸ್ತರಿಗೆ, ಆ ಕುಟುಂಬದವರಿಗೆ ಒಂದೆರಡು ಮಾತಾಡಿಕೊಂಡು ಪ್ರವಾದಿ ಮೊಹಮ್ಮದ್ ಅವರ ಒಂದು ಕೆಲವೊಂದು ವಚನಗಳನ್ನ ಹೇಳ್ಕೊಂಡು ಅವ್ರಿಗೆ ಸಂತೈಸಿ ಸಮಾಧಾನ ಹೇಳ್ಬೇಕಂತೇಳಿ ಬಂದಿದ್ದೀವಿ. ಈಗಾಗಲೇ ಈ ಭಾಗದ ರಾಜಕಾರಣಿಗಳು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸರ್ಕಾರ, ಇತರೆ ಸಂಸ್ಥೆಗಳೆಲ್ಲ ಬಂದು ಅವ್ರಿಗೆ ಆಶ್ವಾಸನೆ ಕೊಟ್ಟಿವೆ. ಆದ್ರೂ ಇತರೆ ಸಂಘಟನೆಗಳು ಯಾವ ರೀತಿಯಾಗಿ ಬೇಡಿಕೆ ನಿಂತಿದ್ದಾವೆ, ಅದೇ ರೀತಿಯಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಸರ್ಕಾರದ ನಾವು ಬೇಡಿಕೊಳ್ಳುವುದು ಏನಂದ್ರೆ, ಈ ಒಂದು ಕುಟುಂಬಕ್ಕೆ ತಕ್ಕಂತಹ ಅವರಿಗೆ ಪರಿಹಾರ ನೀಡಬೇಕು. ಆ ಕೊಲೆಗಡುಕರಿಗೆ, ಅವ್ರು ಯಾರೇ ಇರಲಿ, ಯಾವುದೇ ಜಾತಿಯರಿರಲಿ, ಆ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರ್ಲಿ, ಯಾವ ಒಂದು ರಾಜಕೀಯ ಒತ್ತಡಕ್ಕೆ ಮಣಿಯದೆ, ಯಾವ ರಾಜಕಾರಣಿಯ ಒತ್ತಡಕ್ಕೆ ಮಣಿಯದೆ ಇಲ್ಲಿ ನ್ಯಾಯಯುತವಾಗಿ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಆ ದುಷ್ಕೃತ್ಯ ಎಸಗಿದವರಿಗೆ ತಕ್ಕಂತ ಒಂದು ಅವರಿಗೆ ಶಿಕ್ಷೆ ಆಗ್ಬೇಕು. ಈಗಾಗಲೇ ನಮ್ಗೆ ಗೊತ್ತಾಗ್ತದೆ ಕೆಲವೊಬ್ಬರನ್ನ ಸೆರೆ ಹಿಡಿಯಲಾಗಿದೆ ಅಂತೇಳಿ, ಆದ್ರೆ ಇನ್ನೂ ನ್ಯಾಯಯುತವಾಗಿ ಇನ್ನೂ ಕೂಲಂಕುಷವಾಗಿ ತನಿಖೆ ಮಾಡ್ಬೇಕು. ಯಾಕಂದ್ರೆ ಅವರಿಂದ ಯಾರ್ಯಾರ ಕೈವಾಡ ಇವೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾವ ರೀತಿಯ ಜನ ಅದರಲ್ಲಿ ಅದ್ರ ಹಿಂದ್ಗಡೆ ಇದಾರೆ ಗೊತ್ತಿಲ್ಲ. ಹಾಗಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಅವ್ರನ್ನ ಸೆರೆ ಹಿಡಿದು ಇತರರಿಗೆ ಮಾದರಿ ಆಗ್ಬೇಕು. ಇಂಥ ದುರ್ಘಟನೆ ಮತ್ತೆ ಆಗಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಮುಂದೆ ಯಾರಿಗೆ ಆಗ್ಬಾರ್ದು ಆ ರೀತಿಯಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಮನವಿ. ಜೊತೆಗೆ ಈ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಅವರಿಗೆ ಭೂಮಿ ಕೊಡ್ಬೇಕು, ಜೊತೆಗೆ ಅವರ ಮನೆಯ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರದ ಮೇಲೂ ಸಹ ನಾವು ಒಂದು ಮನವಿ ಪತ್ರ ಇತ್ತೀಚೆಗೆ ಕೊಡುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಆ ಮನವಿ ಪತ್ರ ಕೊಡಲಾಗುತ್ತೆ. ಜೊತೆಗೆ ಇಲ್ಲಿರುವಂತ ಏನೆಲ್ಲ ಹೋರಾಟಗಳು ನಡೀತಾ ಇವೆ ಅದರಲ್ಲೂ ಸಹ ನಾವು ಭಾಗವಹಿಸಿ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಒಂದು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ತಮ್ಮ ಆತ್ಮೀಯ ಹಿರಿಯರೇ, ಸಹೋದರರೇ, ಗ್ರಾಮದ ಮುಖ್ಯಸ್ಥರೇ ಮತ್ತು ನನ್ನ ಸಹೋದರಿಯ ಪಾಲಕರೇ,
ಸಹೋದರಿ ಯಶ್ವನಿಯ ಪಾಲಕರು. ಇತ್ತೀಚೆಗೆ ಆಗಿರುವಂತಹ ಘಟನೆ ನಾವು ಕನಸಿನಲ್ಲೂ ಕೂಡ ಊಹಿಸ್ಲಿಕ್ಕೆ ಆಗ್ಲಿಲ್ಲ, ಆಗದೂ ಇಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕೇಳ್ತಾ ಬಂತಾ ಇದ್ವಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂತ ಒಂದು ಸ್ಲೋಗನ್ ಒಂದು ಇದರಲ್ಲಿ ಬಹಳಷ್ಟು ಕಡೆ ಇಂತಹ ಕೃತ್ಯಗಳು ಆಗ್ತಾ ಇದ್ದಾವೆ. ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತೆ ಅವರ ಮೇಲೆ ಬಲಾತ್ಕಾರ ಅಂತಕ್ಕಂಥ ಪ್ರಯೋಜನಗಳು ಆಗ್ತಾ ಇರ್ತಕ್ಕಂಥ ನಾವು ಕೇಳ್ತಾ ಇದ್ವಿ. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ಈ ಗ್ರಾಮದಲ್ಲಿ 19ನೇ ತಾರೀಕಿಗೆ ಆಗಿರ್ತಕ್ಕಂಥ ಒಂದು ಘಟನೆ, ನಮ್ಮ ಸಹೋದರಿಯ ಮೇಲೆ ಈ ತರ ಅಂತಕ್ಕಂಥ ಒಂದು ಅತ್ಯಾಚಾರ, ದೌರ್ಜನ್ಯ, ಇದಕ್ಕೆ ಏನ್ ಹೇಳ್ಬೇಕಂತಾನೆ ದೋಚ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಾವು ನೋಡ್ತೀವಿ ಈಗ ಬಸ್ಸಿನ ಪ್ರತಿಯೊಂದು ಗ್ಲಾಸ್ ಮೇಲೆ ಒಂದು ಸ್ಲೋಗನ್ ಇದೆ, ಪ್ರಾಣಿ ಮೇಲೆ ದಯೆ ಇರಲಿ ಅಂತ. ನಾವು ಪ್ರಾಣಿ ಮೇಲೆ ದಯೆ ಇರಲಿ ಅಂತಕ್ಕಂಥ ಒಂದು ಕಾಳಜಿ ಅಂತ ಒಂದು ಸ್ಲೋಗನ್ ವಹಿಸ್ಬೇಕಾದ್ರೆ, ಈಗ ಮನುಷ್ಯರು ಅದರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾರೆ, ಯಾವ ತರ ನಾವು ಸಹಿಸ್ಕೊಳ್ಳಿಕ್ ಆಗುತ್ತೆ? ಯಾವ ಮನುಷ್ಯನು ಕೂಡ ಮನುಷ್ಯತ್ವ ಇರ್ತಕ್ಕಂಥ ಯಾವ ಮನುಷ್ಯರು ಕೂಡ ಇದಕ್ಕೆ ಸಹಿಸೋದಿಲ್ಲ. ಸೊ ನಾವು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಇದಕ್ಕ ನಾವು ತುಂಬಾ ಬೇಜಾರದಿಂದ, ತುಂಬಾ ದುಃಖದಿಂದ ಖಂಡನೆ ಮಾಡ್ತೀವಿ, ಖಂಡಿಸ್ತೀವಿ. ಮತ್ತೆ ನಮ್ಮ ಆಗ್ರಹ, ಈ ಒಂದು ದೌರ್ಜನ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಕೈವಾಡ ಇದೆ, ಅವರೆಲ್ಲರೂ ಕೂಡ ಈ ಫ್ರಂಟ್ ಅಲ್ಲಿ ಬರಬೇಕು. ಕಾನೂನು ಕ್ರಮ ಅವ್ರ ಮೇಲೆ ತಗೋಬೇಕು. ಅವ್ರು ಯಾವುದೇ ಒಂದು ಜಾತಿಯವರಾಗಿರ್ಬಹುದು, ಯಾವುದೇ ಪ್ರಾಬಲ್ಯ ವ್ಯಕ್ತಿಗಳಾಗಿರ್ಬಹುದು, ಅವ್ರಿಗೆ ಕಾನೂನು ಕ್ರಮ ಅವ್ರ ಮೇಲೆ ಬರಲೇಬೇಕು, ಅವ್ರಿಗೆ ಸರಿ ಹೇಳಲೇಬೇಕು. ಅಲ್ಲಿವರೆಗೆ ನಾವು ಕೂಡ ಹೋರಾಟ ಖಂಡಿತ ನಾವು ಮಾಡೇ ಮಾಡ್ತೀವಿ. ಇತ್ತೀಚೆಗೆ ಈಗ ಎಲ್ಲಾ ಸಮುದಾಯದ ಹಿರಿಯರು ಮತ್ತೆ ಬಹಳಷ್ಟು ಸಂಘ ಸಂಸ್ಥೆಗಳು ಈ ಒಂದು ಆಗಿರ್ತಕ್ಕಂಥ ಘಟನೆಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ಎಲ್ಲಿಯೂ ಕೂಡ ಇಂಥ ಘಟನೆ ಆಗಬಾರ್ದು ಅಂತಂದು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಆಮೇಲೆ ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ಇಂತಹ ಘಟನೆಗಳನ್ನು ನಾವು ಸಹಿಸೋದಿಲ್ಲ. ಈಗಾಗಿರ್ತಕ್ಕಂಥದ್ದು ನಮಗೆ ಬಹಳ ತುಂಬಾ ಬೇಜಾರಾಗಿದೆ ಈ ಸಂದರ್ಭದಲ್ಲಿ. ಸೊ ನಾವು ಇವತ್ತು ನಮ್ಮ ಅಶ್ವಿನಿಯ ಪಾಲಕರಿಗೆ ನಾವು ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ನಾವೆಲ್ಲರೂ ಕೂಡ ಇದೀವಿ. ನೀವು ಅವರು ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಕಳ್ಕೋಬಾರ್ದು. ಅವ್ರ ಧೈರ್ಯದಿಂದ ಇದ್ದು ಮುಂದಿನ ದಿನಗಳಲ್ಲಿ ಬರುವಂತ ಸವಾಲುಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದು ಅವರಿಗೆ ನಾವು ಇವತ್ತು ಧೈರ್ಯ ಕೊಡ್ತಾ ಇದೀವಿ. ಅವ್ರ ಜೊತೆ ನಾವು ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಆತ್ಮೀಯ ಹಿರಿಯರೇ, ಸಹೋದರರೇ, ಗ್ರಾಮದ ಮುಖ್ಯಸ್ಥರೇ ಮತ್ತು ನನ್ನ ಸಹೋದರಿಯ ಪಾಲಕರೇ, ಸಹೋದರಿ ಯಶ್ವನಿಯ ಪಾಲಕರು, ಇತ್ತೀಚೆಗೆ ಆಗಿರುವಂತಹ ಘಟನೆ ನಾವು ಕನಸಿನಲ್ಲೂ ಕೂಡ ಊಹಿಸ್ಲಿಕ್ಕೆ ಆಗ್ಲಿಲ್ಲ, ಆಗದೂ ಇಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕೇಳ್ತಾ ಬಂತಾ ಇದ್ವಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂತ ಒಂದು ಸ್ಲೋಗನ್ ಒಂದು ಇದರಲ್ಲಿ ಬಹಳಷ್ಟು ಕಡೆ ಇಂತಹ ಕೃತ್ಯಗಳು ಆಗ್ತಾ ಇದ್ದಾವೆ. ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತೆ ಅವರ ಮೇಲೆ ಬಲಾತ್ಕಾರ ಅಂತಕ್ಕಂಥ ಪ್ರಯೋಜನಗಳು ಆಗ್ತಾ ಇರ್ತಕ್ಕಂಥ ನಾವು ಕೇಳ್ತಾ ಇದ್ವಿ. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ಈ ಗ್ರಾಮದಲ್ಲಿ 19ನೇ ತಾರೀಕಿಗೆ ಆಗಿರ್ತಕ್ಕಂಥ ಒಂದು ಘಟನೆ, ನಮ್ಮ ಸಹೋದರಿಯ ಮೇಲೆ ಈ ತರ ಅಂತಕ್ಕಂಥ ಒಂದು ಅತ್ಯಾಚಾರ, ದೌರ್ಜನ್ಯ, ಇದಕ್ಕೆ ಏನ್ ಹೇಳ್ಬೇಕಂತಾನೆ ದೋಚ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಾವು ನೋಡ್ತೀವಿ ಈಗ ಬಸ್ಸಿನ ಪ್ರತಿಯೊಂದು ಗ್ಲಾಸ್ ಮೇಲೆ ಒಂದು ಸ್ಲೋಗನ್ ಇದೆ, ಪ್ರಾಣಿ ಮೇಲೆ ದಯೆ ಇರಲಿ ಅಂತ. ನಾವು ಪ್ರಾಣಿ ಮೇಲೆ ದಯೆ ಇರಲಿ ಅಂತಕ್ಕಂಥ ಒಂದು ಕಾಳಜಿ ಅಂತ ಒಂದು ಸ್ಲೋಗನ್ ವಹಿಸ್ಬೇಕಾದ್ರೆ, ಈಗ ಮನುಷ್ಯರು ಅದರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾರೆ, ಯಾವ ತರ ನಾವು ಸಹಿಸ್ಕೊಳ್ಳಿಕ್ ಆಗುತ್ತೆ? ಯಾವ ಮನುಷ್ಯನು ಕೂಡ ಮನುಷ್ಯತ್ವ ಇರ್ತಕ್ಕಂಥ ಯಾವ ಮನುಷ್ಯರು ಕೂಡ ಇದಕ್ಕೆ ಸಹಿಸೋದಿಲ್ಲ. ಸೊ ನಾವು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಇದಕ್ಕ ನಾವು ತುಂಬಾ ಬೇಜಾರದಿಂದ, ತುಂಬಾ ದುಃಖದಿಂದ ಖಂಡನೆ ಮಾಡ್ತೀವಿ, ಖಂಡಿಸ್ತೀವಿ. ಮತ್ತೆ ನಮ್ಮ ಆಗ್ರಹ, ಈ ಒಂದು ದೌರ್ಜನ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಕೈವಾಡ ಇದೆ, ಅವರೆಲ್ಲರೂ ಕೂಡ ಈ ಫ್ರಂಟ್ ಅಲ್ಲಿ ಬರಬೇಕು. ಕಾನೂನು ಕ್ರಮ ಅವ್ರ ಮೇಲೆ ತಗೋಬೇಕು. ಅವ್ರು ಯಾವುದೇ ಒಂದು ಜಾತಿಯವರಾಗಿರ್ಬಹುದು, ಯಾವುದೇ ಪ್ರಾಬಲ್ಯ ವ್ಯಕ್ತಿಗಳಾಗಿರ್ಬಹುದು, ಅವ್ರಿಗೆ ಕಾನೂನು ಕ್ರಮ ಅವ್ರ ಮೇಲೆ ಬರಲೇಬೇಕು, ಅವ್ರಿಗೆ ಸರಿ ಹೇಳಲೇಬೇಕು. ಅಲ್ಲಿವರೆಗೆ ನಾವು ಕೂಡ ಹೋರಾಟ ಖಂಡಿತ ನಾವು ಮಾಡೇ ಮಾಡ್ತೀವಿ. ಇತ್ತೀಚೆಗೆ ಈಗ ಎಲ್ಲಾ ಸಮುದಾಯದ ಹಿರಿಯರು ಮತ್ತೆ ಬಹಳಷ್ಟು ಸಂಘ ಸಂಸ್ಥೆಗಳು ಈ ಒಂದು ಆಗಿರ್ತಕ್ಕಂಥ ಘಟನೆಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ಎಲ್ಲಿಯೂ ಕೂಡ ಇಂಥ ಘಟನೆ ಆಗಬಾರ್ದು ಅಂತಂದು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಆಮೇಲೆ ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ಇಂತಹ ಘಟನೆಗಳನ್ನು ನಾವು ಸಹಿಸೋದಿಲ್ಲ. ಈಗಾಗಿರ್ತಕ್ಕಂಥದ್ದು ನಮಗೆ ಬಹಳ ತುಂಬಾ ಬೇಜಾರಾಗಿದೆ ಈ ಸಂದರ್ಭದಲ್ಲಿ. ಸೊ ನಾವು ಇವತ್ತು ನಮ್ಮ ಅಶ್ವಿನಿಯ
ಪಾಲಕರಿಗೆ ನಾವು ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ನಾವೆಲ್ಲರೂ ಕೂಡ ಇದೀವಿ. ನೀವು ಅವರು ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಕಳ್ಕೋಬಾರ್ದು. ಅವ್ರ ಧೈರ್ಯದಿಂದ ಇದ್ದು ಮುಂದಿನ ದಿನಗಳಲ್ಲಿ ಬರುವಂತ ಸವಾಲುಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದು ಅವರಿಗೆ ನಾವು ಇವತ್ತು ಧೈರ್ಯ ಕೊಡ್ತಾ ಇದೀವಿ. ಅವ್ರ ಜೊತೆ ನಾವು ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಆತ್ಮೀಯ ಹಿರಿಯರೇ, ಸಹೋದರರೇ, ಗ್ರಾಮದ ಮುಖ್ಯಸ್ಥರೇ ಮತ್ತು ನನ್ನ ಸಹೋದರಿಯ ಪಾಲಕರೇ, ಸಹೋದರಿ ಅಶ್ವಿನಿಯ ಪಾಲಕರು, ಇತ್ತೀಚೆಗೆ ಆಗಿರುವಂತಹ ಘಟನೆ ನಾವು ಕನಸಿನಲ್ಲೂ ಕೂಡ ಊಹಿಸ್ಲಿಕ್ಕೆ ಆಗ್ಲಿಲ್ಲ, ಆಗದೂ ಇಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕೇಳ್ತಾ ಬಂತಾ ಇದ್ವಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂತ ಒಂದು ಸ್ಲೋಗನ್ ಒಂದು ಇದರಲ್ಲಿ ಬಹಳಷ್ಟು ಕಡೆ ಇಂತಹ ಕೃತ್ಯಗಳು ಆಗ್ತಾ ಇದ್ದಾವೆ. ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತೆ ಅವರ ಮೇಲೆ ಬಲಾತ್ಕಾರ ಅಂತಕ್ಕಂಥ ಪ್ರಯೋಜನಗಳು ಆಗ್ತಾ ಇರ್ತಕ್ಕಂಥ ನಾವು ಕೇಳ್ತಾ ಇದ್ವಿ. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ಈ ಗ್ರಾಮದಲ್ಲಿ 19ನೇ ತಾರೀಕಿಗೆ ಆಗಿರ್ತಕ್ಕಂಥ ಒಂದು ಘಟನೆ, ನಮ್ಮ ಸಹೋದರಿಯ ಮೇಲೆ ಈ ತರ ಅಂತಕ್ಕಂಥ ಒಂದು ಅತ್ಯಾಚಾರ, ದೌರ್ಜನ್ಯ, ಇದಕ್ಕೆ ಏನ್ ಹೇಳ್ಬೇಕಂತಾನೆ ದೋಚ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಾವು ನೋಡ್ತೀವಿ ಈಗ ಬಸ್ಸಿನ ಪ್ರತಿಯೊಂದು ಗ್ಲಾಸ್ ಮೇಲೆ ಒಂದು ಸ್ಲೋಗನ್ ಇದೆ, ಪ್ರಾಣಿ ಮೇಲೆ ದಯೆ ಇರಲಿ ಅಂತ. ನಾವು ಪ್ರಾಣಿ ಮೇಲೆ ದಯೆ ಇರಲಿ ಅಂತಕ್ಕಂಥ ಒಂದು ಕಾಳಜಿ ಅಂತ ಒಂದು ಸ್ಲೋಗನ್ ವಹಿಸ್ಬೇಕಾದ್ರೆ ಈಗ ಮನುಷ್ಯರು, ಅದರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾರೆ, ಯಾವ ತರ ನಾವು ಸಹಿಸ್ಕೊಳ್ಳಿಕ್ ಆಗುತ್ತೆ? ಯಾವ ಮನುಷ್ಯನು ಕೂಡ, ಯಾವ ಮನುಷ್ಯತ್ವ ಇರ್ತಕ್ಕಂಥ ಯಾವ ಮನುಷ್ಯರು ಕೂಡ ಇದಕ್ಕೆ ಸಹಿಸೋದಿಲ್ಲ. ಸೊ ನಾವು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಇದಕ್ಕ ನಾವು ತುಂಬಾ ಬೇಜಾರದಿಂದ, ತುಂಬಾ ದುಃಖದಿಂದ ಖಂಡನೆ ಮಾಡ್ತೀವಿ, ಖಂಡಿಸ್ತೀವಿ. ಮತ್ತೆ ನಮ್ಮ ಆಗ್ರಹ, ಈ ಒಂದು ದೌರ್ಜನ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಕೈವಾಡ ಇದೆ, ಅವರೆಲ್ಲರೂ ಕೂಡ ಈ ಫ್ರಂಟ್ ಅಲ್ಲಿ ಬರಬೇಕು. ಕಾನೂನು ಕ್ರಮ ಅವ್ರ ಮೇಲೆ ತಗೋಬೇಕು. ಅವ್ರು ಯಾವುದೇ ಒಂದು ಜಾತಿಯವರಾಗಿರ್ಬಹುದು, ಯಾವುದೇ ಪ್ರಾಬಲ್ಯ ವ್ಯಕ್ತಿಗಳಾಗಿರ್ಬಹುದು, ಅವ್ರಿಗೆ ಕಾನೂನು ಕ್ರಮ ಅವ್ರ ಮೇಲೆ ಬರಲೇಬೇಕು, ಅವ್ರಿಗೆ ಸರಿ ಹೇಳಲೇಬೇಕು. ಅಲ್ಲಿವರೆಗೆ ನಾವು ಕೂಡ ಹೋರಾಟ ಖಂಡಿತ ನಾವು ಮಾಡೇ ಮಾಡ್ತೀವಿ. ಇತ್ತೀಚೆಗೆ ಈಗ ಎಲ್ಲಾ ಸಮುದಾಯದ ಹಿರಿಯರು ಮತ್ತೆ ಬಹಳಷ್ಟು ಸಂಘ ಸಂಸ್ಥೆಗಳು ಈ ಒಂದು ಆಗಿರ್ತಕ್ಕಂಥ ಘಟನೆಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ಎಲ್ಲಿಯೂ ಕೂಡ ಇಂಥ ಘಟನೆ ಆಗ್ಬಾರ್ದು ಅಂತದ್ದು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಆಮೇಲೆ ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ಇಂತಹ ಘಟನೆಗಳನ್ನು ನಾವು ಸಹಿಸೋದಿಲ್ಲ. ಈಗಾಗಿರ್ತಕ್ಕಂಥದ್ದು ನಮಗೆ ಬಹಳ ತುಂಬಾ ಬೇಜಾರಾಗಿದೆ ಈ ಸಂದರ್ಭದಲ್ಲಿ. ಸೊ ನಾವು ಇವತ್ತು ನಮ್ಮ ಅಶ್ವಿನಿಯ ಪಾಲಕರಿಗೆ ನಾವು ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ನಾವೆಲ್ಲರೂ ಕೂಡ ಇದೀವಿ. ನೀವು ಅವರು ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಕಳ್ಕೋಬಾರ್ದು. ಅವ್ರ ಧೈರ್ಯದಿಂದ ಇದ್ದು ಮುಂದಿನ ದಿನಗಳಲ್ಲಿ ಬರುವಂತ ಸವಾಲುಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದು ಅವರಿಗೆ ನಾವು ಇವತ್ತು ಧೈರ್ಯ ಕೊಡ್ತಾ ಇದೀವಿ. ಅವ್ರ ಜೊತೆ ನಾವು ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಅಶ್ವಿನಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆರೋಪಿಗಳನ್ನು ಗಲ್ಲಿಗೇರಿಸಲೇಬೇಕು, ಆರೋಪಿಗಳನ್ನು ಗಲ್ಲಿಗೇರಿಸಲೇಬೇಕು. ಫೋಟೋ ಕೊಟ್ಟರೆ ಅಶ್ವಿನಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆರೋಪಿಗಳನ್ನು ಗಲ್ಲಿಗೇರಿಸಲೇಬೇಕು, ಆರೋಪಿಗಳನ್ನು ಗಲ್ಲಿಗೇರಿಸಲೇಬೇಕು. ಅಲ್ಲ, ಮಂದಿ ಮನೆಗ್ ಬಾತ್ರೂಮ್ ಹೋದಕ್ ಮಂದಿ ಮನೆಗ್ ಕುಂದಿರ್ತಾಳ ಅನ್ನೋದು ಏನ್ ಇರುತ್ತದ? ಇವಾಗ ಎಲ್ಲ ದೋಸ್ತರಿದ್ರೆ ದಾರ್ಯಾಗ ಮಾತಾಡ್ಕೆ ಅಂತ ಬರ್ತಾರ. ಇವಾಗ ಬಾತ್ರೂಮ್ ಹೋದಲ್ಲಿ ಮಂದಿ ಮನೆಗೆ ಹೆಂಗ್ ಹೋಗ್ಕಂತಾಳ ಮಗಳು ಅಂದಕಸಿ ಅಶ್ವಿನಿ ಅಂತ ಅರ್ಧ ತಾರೀಕು ಹೋದೆ. ನಾನು ಹೋದ್ಮೇಲೆ ಕರೆದೆ, ಮಾತಾಡ್ಲಿಲ್ಲ, ನನ್ ಜೀವ ನಿಲ್ಕಾಕ್ಸಲಿಲ್ಲ. ಹೋಗ್ಲದ ಬರೋದು ನಮ್ಮ ನಾದಿನ ಹಿಂಗ ಮಾತಿಂಗಮ್ಮ ಅಶ್ವಿನಿ ಮಾತಾಡೋ ಒಳ್ಳಲ್ಲಿ ಅಂದೆ. ನಮ್ಮ ನಾದಿ ನನ್ನಿಂದ ಬಂದು ಬರ ತಕ್ಷಣ ನಾನು 2 ಚಪ್ಪಲಿ ದಾಟೋಗಿನ ನನಗೆ ಕೊಬ್ಬರಿಲ್ಲ ಅಣ್ಣ. ನನಗ ಕಾಲ್ ಮಾಡಿ ಹೋಗ ಕಚ್ಬಿಟ್ಟು ಅಣ್ಣ. ನಾನು ನೋಡಿಲ್ಲ ಅಶ್ವಿನಿ. ನನ್ನ ನಾದಿನ ಅನ್ನೋದು, ನೀನು ಆತ ಸರಿ ಇಲ್ಲಿ ನಿನ್ ಕಾಲ ಕೆಳಗ ಚಪ್ಪಲಿ ಬಿದ್ದಾವ ಇಲ್ಲಿ ಒಂದಂದ್ಲು. ನೋಡಿದೆ ಇನ್ನೊಂದು ಚಪ್ಪಲಿ ಅಣ್ಣ ದೂರ ಬಿದ್ದಿತ್ತಣ್ಣ. ಆ ಚಪ್ಪಲಿ ಅದೊಂದು ನೋಡಿ ತಾನೇ ನೋಡಿಲ್ಲ ಅಣ್ಣ. ಲೋಟ್ ಆ ಕಡೆ ನೋಡಿದ್ ನಂಗೆ ಕಾಣಲಿಲ್ಲ ಅಣ್ಣ. ನಮ್ಮ ನಾದಿನ ಬೇಲೆಗೆ ಇಡ್ತಿ ನೋಡಲ್ಲಿ ಅಂದ್ಲು. ಅದೊಂದು ಲೋಟ್ ನೋಡಿದ ನಾನು ಪೂರ್ತಿ ಅದ್ರ ಬಂದ್ಬಿಡ್ತೆ ಅಣ್ಣ. ನನ್ನ ಕಾಲಾಗ ಚಪ್ಪಲಿ ಅಣ್ಣ. ನಾನು ತಕ್ಷಣಕ್ಕನೆ ಅದ್ ಲೋಟ್ ಅದು ತಗೊಂಡ್ವಿ, ಮತ್ತೆ ಅಲ್ಲಿ ಇಟ್ಟಿವಿ. ನಮ್ಮ ನಾದಿನ ನಾನು ಹೊಲ್ದನ ಅಡಿವತ್ತಾನ ಹೋದ್ವಿ, ಕತ್ತಲಾಗ್ಬಿಡ್ತು. ಅಂದ್ರೆ ಈ ಕಡೆ ಬರ್ಲಿಲ್ಲ, ಈ ಕಡೆ ಒಳಗ್ ಹೋಗ್ಲಿಲ್ಲ ನೀವು? ಏನಾಯ್ತಣ್ಣ, ಅಲ್ಲೇ ಹೋಗಿದ್ರಿ. ನಮ್ಮ ನಾದಿನಿಗೆ ಏನಂದೆ, ನೋಡಮ್ಮ ಚಪ್ಪಿಲಿ ಲೋಟು ಬಿದ್ದದಿಲ್ಲಿ, ಮಗಳನ್ನ
ಗಾಡಿ ಮೇಲೆ ಗದ್ಲಿದ್ದ ಶಿರ್ವರ್ ರೂಟ್ ಇದು ಓದ್ತದಣ್ಣ ನಮ್ದು ಹೌದು ರೋಡ್ ಆಗಿಬಿಟ್ಟದಿವ್ ಶಿರ್ವರ್ಕ್ ಹೋಗಕ್ ಅದು ಹೌದೌದು 10 ಮೇಲೆ ಇದೇನಿಲ್ಲಮ್ಮ ಶಿರ್ವರ್ ಕೊಯ್ದು ಬಿಟ್ಟಾರ 2 ಗಾಡಿ ತಂದಾರ ಒಬ್ರು ನಡಗ್ ಕುಂದಿರ್ಸಿ ಅಂದ್ರ ಕೂಸಿನ ಮುಂದರ್ ನೀವು ಆಲೋಚನೆ ಮಾಡ್ಕೊಂಡ್ರ ಏನಿಲ್ಲ ನಡಗ್ ಕುಂದಿರ್ಸಿ ಅಂದ್ರ ಬಾಯಿ ಮುಚ್ಚಿ ಅಂದ್ರ ದವನ್ ಬೆಟ್ಟು ಒದಿಸ್ಯಾರಮ್ಮ ಹೋಗ್ಯಾಳ ಮಗಳು ಇಲ್ಲ ಅಂದ್ಬಿಟ್ಟೆ ಆನ ತಕ್ಷಣಕ್ಕ ಅಲ್ಲಿ ಹಿಡಂಗೆ ಹೋಗಿ ಬರಂತ ಅಲ್ಲೇ ತನ ಇಬ್ರು ನಾದಿನಿ ಅಣ್ಣೆ ಹೋದ್ವಿ ಹೋದ ಮೇಲೆ ಮತ್ತೆ ಮನೆಗ್ ಬಂದ್ವಿ ಯಾಕ ಅಶ್ವಿನ್ ಇಲ್ಲಾಕ ಚಪ್ಪಲಿ ಲೋಟ್ ಐತೆ ಅಂದೆ ಇರ್ಲಿ ಹಂಗಾದ್ರ ಅಂದ ಮೇಲೆ ಮತ್ತೆ ನಮ್ಮ ನೆಗಣೆ ನಾನು ಇಬ್ರು ಹೋದ್ವಿ ಕರ್ಕೊಂಡು ಮತ್ತೆ ಹೋದ ಮೇಲೆ ಮತ್ತೆ ಅಡಿವಾಗ ಅಲ್ಲಿ ಅಷ್ಟು ನೋಡಿದ್ವಿ ಹಳ್ಳ ಐತೆ ಅಲ್ಲಿ ನಮ್ಗೆ ಹೋಗಕ್ಕ ಶಿವರ್ಕ್ ಹೋಗೋ ರೂಟು ಹಳದಾಗುನು ಕೊಲ್ಲಿ ಹಾಕ್ಯಾರ ಏನು ಹಳದಾಗುನು ಬಚ್ಚಿಟ್ಕಂದ್ರ ಅಂತ ನಾವು ನೋಡಿದ್ವಿ ಕೆಳಗಿಳಿದು ಅದು ಒಟ್ಟು ಸಿಗ್ಲಿಲ್ಲ ಮಗಳು ನನ್ನ ಗಂಡ ಒಂದು ಗಾಡಿ ತಂದ ನನ್ನ ಮಗೊಂದು ಗಾಡಿ ತಂದ ಮೇಲೆ ಅಪ್ಪ ಹೆಂಗಪ್ಪ ಶಿವಳು ತಂಗಿ ಅಂದ ಇಲ್ಲಪ್ಪ ನಡ್ರಿ ಮನೆಗೆ ಹೋಗ್ಬರ ಅಂತ ಬಂದಿವಿ ನಮ್ಮ ಅಕ್ಕ ನಾವು ಎಲ್ಲಾರು ಮತ್ತೆ ಶಿರುವರ್ಗೆ ಏನಂತೈತೆ ಬರೋದು ಇಲ್ಲ ಯಾರು ಮಾಡ್ಯಾರ ಮತ್ತಿಗೆ ನಾನು ಕಂಪ್ಲೀಟ್ ಕೊಡಕ್ ಹೋಯ್ತು ನಂಗ ಹೋಗಪ್ಪ ಅಂದ್ಲು ನನ್ನ ಮಗ ಏನ್ ಮಾಡಿದ ನಮ್ಮ ಅಕ್ಕನ ಮಗ ನನ್ನ ಮಗ ಶಿರ್ವಾರ್ ಬಸ್ ಸ್ಟಾಂಡ್ ಹುಡ್ಕಕ್ ಹಚ್ಚಿದ್ರು ನಮ್ಮ ಇದನ್ನ ದೇವಸೂರಾಗಿರತ್ ಏನ್ ಮಾಡಿದ ರೈಲ್ವೆ ಸ್ಟೇಷನ್ದಲ್ಲಿ ಟಿಕೆಟ್ ತಗೋನಕ್ ಇರ್ತಾರಂತಲ್ಲಣ್ಣ ಏನ ಬೆಂಗಳೂರಿಗೆ ಹೋದ್ರೆ ಟಿಕೆಟ್ ತಗೊಂಡ್ಬೇಕು ಅಲ್ಲಿ ಬಂದು ಈತ ಫೋನ್ ಹಚ್ಚಿಬಿಟ್ಟ ಅಶ್ವಿನ್ ಇಲ್ಲ ನೋಡಿ ಜಲ್ದಿ ಬಂದ ಕಸಿ ಗಾಡಿಗಳು ತಂದು ಇಬ್ರು ಬಂದ್ ನೋಡ್ರಿ ನೋಡಿ ಟಿಕೆಟ್ ತಗೊಂಡಲ್ಲಿ ಇರ್ತಾರ ನೋಡಿದ್ರೆ ನಮ್ಮ ಮೈದನ ದೇವಸೂರಾಗ ಒಂದ್ ಹುಡುಗ ತಾನೊಬ್ಬಾತ ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಟ್ಲದಲ್ಲಿ ಅಲ್ಲಿ ನೋಡಿದ ಇಲ್ಲದ ತಿಮ್ರೆಡ್ಡಿ ಇಲ್ಲ ಅನ್ನಂತ ಮತ್ತೆ ಇಲ್ಲೆಲ್ಲೇ 7:30 ಆಯ್ತು 8:09 ಮುಟ್ಟಿದ್ವಿ ಅಲ್ಲಿ ಮುಟ್ಟಿದ್ವಿ ಅಲ್ಲಿ ಹೋದ್ಮ್ಯಾಗ ಕೇಳಿದ್ರು ಏನ ಸರ್ ನಮ್ ಕಂಪ್ಲೇಂಟ್ ತಗೋರ ಜಲ್ದಿ ಹೋಗಿ ತಗೊಳ್ಳಿಲ್ಲ ಏನ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಎಷ್ಟು ವಯಸ್ಸು ಹುಡುಗ ಅವಂದ್ರು 21-22 ಡಿಗ್ರಿ ಕಂಪ್ಲೀಟ್ ಆಗ್ಯದ ಫಸ್ಟ್ ಕ್ಲಾಸ್ ಆಯ್ತು ಹುಡುಗ ಫಸ್ಟ್ ಕ್ಲಾಸ್ ಆಯ್ದ ಹಂಗ ವಯಸ್ಸಾಯ ಅದ್ ಬಿಡು ಯಾರನ್ನ ಹೋಗಿರ್ತಾಳ ಅಂತ ಇಷ್ಟ ಆಗ್ಬಿಡುತ್ತೆ ನಮಗೂ ಸ್ವಲ್ಪ ಮೈಂಡ್ ಅದೇ ಹೋಗಿರ್ಬೋದು ಅದೇ ನಮ್ಗೆ ಡೌಟ್ ಆಗ್ಬಿಡ್ತು ಹೌದು ಬಿಡ್ರಿ ಅಂತ ನಾವು ಸುಮ್ನೆ ಆಯ್ತು ಸಗರ್ ಮತ್ತೆ ಹಂಗರಿ ಅಂತಂದ್ವಿ ಹಂಗೇನಿಲ್ಲ ನಾವು ಬೆಳಿಗ್ಗೆ ಸಾಬ್ರು ಬರ್ತಾರ ಸಾಬ್ರಿಗೆ ಅವಾಗ ನಾವು ಇದು ಕೊಡ್ತೀವಿ ಅವ್ರು ಬಂದ ಮ್ಯಾಗ ಅದು ಬೆಂಗಳೂರಿಗೆ ಕಳಿಸ್ತಾರ ನಿಮ್ ಅಶ್ವಿನ್ ನಂಬರ್ ಆದ್ಮ್ಯಾಗ ಅದು ಏನೇ ನಂಬರ್ 3 ದಿನ ಆದ್ಮೇಲೆ ಗೊತ್ತಾಗ್ತಂತ ಹೇಳಿ ಆಯ್ತು ಬಿಡಪ್ಪ ಇದು ಹುಡುಗಿ ನಮ್ಗೇನ್ ಸಿಗಲ್ಲ ಫೋನು ಒಯ್ದಿಲ್ಲ ಆದ್ರೆ ನಮ್ಗೆ ಅನುಮಾನ ಇತ್ತು ಈ ಹುಡುಗಿ ಫೋನ್ ಬಿಟ್ಟಳ ಆಧಾರ್ ಕಾರ್ಡ್ ಬಿಟ್ಟಳ ಮನೆಗೆ ₹1 ದುಡ್ಡು ಹೋಗಿಲ್ಲ ಮತ್ತ ಅಷ್ಟು ಹೇಳಿದ್ರಿಗುನ ಎಲ್ಲ ಹಂಗೆ ಹೋಗಿರ್ತಾಳ ಅಂತ ಸರಿ ಬಿಡತ್ತಂಗ ಹಂಗೂ ಇರ್ತದ ಬಿಡತ್ತ ಅಂತ ನಮ್ಗೆ ಸುಮ್ನೆ ಕಂಪ್ಲೇಂಟ್ ಕೊಟ್ಟು ಮೊದ್ಲಿಂದ ಏನಾದ್ರು ಹಂಗ ಇತ್ತೇನ ಇನ್ನೊಂದ್ ಏನಾಗ್ಯದಂದ್ರೆ ಅಣ್ಣ ನೋಡಿ ಇನ್ನೊಂದ್ ಏನಾಗ್ಯದಂದ್ರೆ ಅಧ್ಯಕ್ಷರೇ ಇವ್ರು ಏನ್ ಮಾಡ್ಯಾರ ತಪ್ಪೇನ್ ಮಾಡ್ಯಾರ ಅಂದ್ರೆ ಒಳಗ್ ಬೇಲೆಗ್ ಹೋಗಿಲ್ಲ ಅಲ್ಲೇ ಸ್ವಲ್ಪ ಬೇಲೆಗ್ ಹೋಗಿದ್ರೆ ಆ ಹುಡಿ ಸಿಕ್ಬಿಡ್ತದ್ಲು ಇವ್ರು ಏನ್ ಮಾಡ್ಯಾರ ಇಲ್ಲಿ ಕೆಲವು ಹಂಗಾಗ್ಯಾವ ಘಟನೆಗಳು ಅಂದ್ರೆ ಬೇರೆ ಬೇರೆ ಇಲ್ಲಣ್ಣ ಗೊಬ್ಬರ ಹೋಗ್ಯಾರಣ್ಣ ನಮ್ ಬಾವ ಒಂದು ದಾರಿಗೆ ಹೋದ ನನ್ನ ಗಂಡ ಕೊಡಕ್ ಹೋದ ನಾವ್ ಹೆಣ್ಮಕ್ಳು ಏನ್ ಮಾಡಿಬಿಟ್ಟು ಅಣ್ಣ ಬಂದ ಮೇಲೆ ಮತ್ತೆ 12 ಗಂಟೆ 1 ಗಂಟೆ ಮತ್ತೆ ನಾವ್ ಮತ್ತೆ 1 ಗಂಟೆ ನೋಡಕ್ ಹೋದ್ವಿ ಆ ರೋಡಿಗೆ ಬಂದ್ರಿಗಿನ ಬರ್ತೀನಲ್ಲ ಅಮ್ಮ ಬಂದಾಳ ಅಲ್ಲಿ ಸಿಗಾಕ್ಯಾರ ಹಂಗ ಮತ್ತೆ ಅಲ್ಲಿ ಮಂದಿ ಬರ್ತಾರ ಅಲ್ಲೇ ಬಿಚ್ ಹಾಕಿ ಹೋಗ್ಬಿಟ್ರ ಬರೀ ಅವ್ಡಿ ಮೈ ಮೇಲೆ ಡ್ರೆಸ್ ಮ್ಯಾಗ ನಮ್ ಬಾವ ಒಂದು ದಾರಿಗೆ ಹೋಗ್ಯಾರ ಈತ ಕಂಪ್ಲೀಟ್ ಕೊಡಕ್ ನಾವ್ ಹೆಣ್ಮಕ್ಳು 1 ಗಂಟೆಗೆ ಎದ್ದು ಹಾಕೇಸಿ ಮಗಳು ಓಟು ನೋಡಿ ಬಂದು ಸಿಗ್ಲಿಲ್ಲ ಬಂದ ಮೇಲೆ ಹತ್ಕಂತ ಕುಂತ್ಕಂದ್ವಿ ಬೆಳಕರಿತು ನಮ್ಮತ್ ಏನಂದ ಪೊಲೀಸರು ಫೋಟೋ ಕೊಟ್ರ ಹುಡ್ಕೊಂಡ್ ಬರ್ತಾರ ಮಗಳನ್ನ ಅಂತ ಅಂದ ಕೈಸಿ ನಮ್ಮ ಮಾವ ಎದ್ದ ನಮ್ಮ ನೆಗಣಿ ಎದ್ದು ಎಲ್ಲಾರು ಎದ್ದು ಕುಂತೀವಿ ನಾವು ನಿದ್ದೆನೆ ಮಾಡಿಲ್ಲ ಎದ್ದು ಕುಂತ ಮೇಲೆ ಏನಾಯ್ತು ಈತ ಎದ್ದು ಕೈಸಿ ಏನ್ ಮಾಡಿಬಿಟ್ಟ ಇದು ಮಾಡಿಬಿಡಮ್ಮರಿ ನಾವ್ ಹೆಂಗಿದ್ರಿ ನಾವ್ ಹುಡುಗ ಅಂದ್ರ ನಾವ್ ಹುಡುಗಿಲ್ಲ ಅನ್ನಾಕ ನಮಗ ಈ ಊರಾಗ ಮೈಮೂದಣ್ಣ ಸಪ್ರೇಶ ಇದನ್ನ ಸೌಕಾರ ಅಂತವ್ರು ನಾವ್ ಗೌಡ್ರ ಅಂತ ಗೊತ್ತಾಗಲ್ಲ ಸೌಕಾರ ಅಂತ ಗೊತ್ತ ನಾವು ಅಂಗಡಿಗೆ ಮಾರ ನೋಡಿಲ್ಲ ಅಣ್ಣ ನಾವ್ ಇಷ್ಟು ದಿನ ಆಯ್ತು ಈತ ಈಗ ಅಣ್ಣನ ಕೇಳ್ರಿ ನೀವು ನಾವ್ ಹೆಣ್ಮಕ್ಳು ಎಲ್ಲಿಗೆ ಹೋಗಕಲ್ಲ ಅಂದ್ರೆ ಆತ ಬಂದು ನಮ್ಮ ಮಾಮ ಕರ್ದಿಳಿದ್ನಂತ ನಮ್ ಭಾವ ದೊಡ್ಡತಗ ಈ ರಾಮೇಶ ನಿಮ್ಮ ಯಾರ್ದನ್ ಬಾಳ್ ನೋಡುವಂತ ಬಾ ಅನ್ನಂತ ಅವಾಗ ನೋಡಿದ್ರೆ ನಾನ್ ನಮ್ಮ ತಮ್ಮನ ಮಗಳು ಅಂತ ಮೈ ಮೇಲೆ ಮುಟ್ಟದ ಮೈ ಆ ಹುಡುಗಿ ನೋಡೋದು ಅತ್ತಗ ಮನುಷ್ಯ ಒಂದು ತರ ಆಗ್ಬಿಟ್ನಂತ ನಮ್ ಭಾವ ಲಬ್ಬ 2 ಕೈಲಿ ಒಯ್ಕಂದಂತ ಮತ್ತೆ ಹುಡುಗಿನ ಮೈ ಮೇಲೆ ಬಟ್ಟೆ ಹಾಕಂದ್ರೆ ನಮ್ ಭಾವ ಒಯ್ದು ಮಗಳ ಮೇಲೆ ಬಟ್ಟೆ ಹಾಕಿದ್ನಂತ ಸರ್ ಇಷ್ಟ ನೋಡಿ ಸರ್ ಇದೆಲ್ಲ ಮಂದಿ ಮನೆಗ್ ಬಾತ್ರೂಮ್ ಹೋದಕ್ ಮಂದಿ ಮನೆಗ್ ಕುಂದಿರ್ತಾಳ ಅನ್ನೋದು ಏನ್ ಇರುತ್ತದ ಇವಾಗ ಎಲ್ಲ ದೋಸ್ತರಿದ್ರೆ ದಾರಿ ಮಾತಾಡ್ಕೆ ಅಂತ ಬರ್ತಾರ ಇವಾಗ ಬಾತ್ರೂಮ್ ಹೋದಲ್ಲಿ ಮಂದಿ ಮನೆಗೆ ಹೆಂಗ್ ಹೋಗ್ಕಂತಾಳ ಮಗಳು
ಅಂದ ಕಸಿ ಅಶ್ವಿನಿ ಅಂತ ಅರ್ಧ ತಾರೀಕು ಹೋದೆ ನಾನು. ಹೋದ್ಮೇಲೆ ಕರೆದೆ, ಮಾತಾಡ್ಲಿಲ್ಲ. ನನ್ ಜೀವ ನಿಲ್ಕಾಕ್ಸ್ಲಿಲ್ಲ. ಹೋಗ್ಲದ ಬರೋದ ನಮ್ಮ ನಾದಿನ ಹಿಂಗ ಮಾತಿಂಗಮ್ಮ ಅಶ್ವಿನಿ ಮಾತಾಡೋ ಒಳ್ಳೆ ಅಂದೆ. ನಮ್ಮ ನಾದಿ ನನ್ನಿಂದ ಬಂದು ಬರ ತಕ್ಷಣ ನಾನು 2 ಚಪ್ಪಲಿ ದಾಟಾಗಿನ ನನಗೆ ಕೊಬ್ರಿಲ್ಲ ಅಣ್ಣ. ನನಗ ಕಾಲ್ ಮಾಡಿ ಹೋಗಕ್ ಹಚ್ಬಿಟ್ಟು ಅಣ್ಣ. ನಾನು ನೋಡಿಲ್ಲ ಅಶ್ವಿನ್ ನನ್ನ ನಾದ್ನೇನದು ನೀನು ಆತ ಸರಿ ಇಲ್ಲಿ ನಿನ್ ಕಾಲ ಕೆಳಗ ಚಪ್ಪಲಿ ಬಿದ್ದಾವ ಇಲ್ಲಿ ಒಂದಂದ್ಲು. ನೋಡಿದೆ ಇನ್ನೂ ಒಂದು ಚಪ್ಪಲಿ ಅಣ್ಣ ದೂರ ಬಿದ್ದಿತ್ತಣ್ಣ. ಆ ಚಪ್ಪಲಿ ಅದೊಂದು ನೋಡಿದ್ ಫ್ಯಾನೆ ನೋಡಿಲ್ಲ ಅಣ್ಣ. ಲೋಟ್ ಆ ಕಡೆ ನೋಡಿದ್ ನನ್ ಕಾಣಲಿಲ್ಲ ಅಣ್ಣ. ನಮ್ಮ ನಾದಿನ ಬೇಲೆಗೆ ಇಡ್ತೀನಿ ನೋಡಲ್ಲಿ ಅಂದ್ಲು. ಅದೊಂದು ಲೋಟ್ ನೋಡಿದ ನಾನು ಪೂರ್ತಿ ಅದ್ರ ಬಂದು ಬಿಡ್ತೆ ಅಣ್ಣ. ನನ್ನ ಕಾಲಾಗ ಚಪ್ಪಲಿ ಅಣ್ಣ ಅನ್ನ ತಕ್ಷಣಕ್ಕನೆ ಆ ಲೋಟ್ ಅದು ತಗೊಂಡ್ವಿ. ಮತ್ತೆ ಅಲ್ಲಿ ಇಟ್ಟಿವಿ. ನಮ್ಮ ನಾದಿನ ನಾನು ಹೊಲ್ದ ಅಡಿವತ್ತಾನ ಹೋದ್ವಿ. ಕತ್ತಲಾಗ್ಬಿಡ್ತು. ಅಂದ್ರೆ ಈ ಕಡೆ ಬರ್ಲಿಲ್ಲ, ಈ ಕಡೆ ಒಳಗ್ ಹೋಗ್ಲಿಲ್ಲ ನೀವು? ಏನಾಯ್ತಣ್ಣ ಅಲ್ಲೇ ಹೋಗಿದ್ರಿ? ನಮ್ ನಾದಿನ್ಗೆ ಏನಂದೆ, ನೋಡಮ್ಮ ಚಪ್ಪಿಲಿ ಲೋಟು ಬಿದ್ದದಿಲ್ಲಿ ಮಗಳನ್ನ ಗಾಡಿ ಮೇಲೆ ಗದ್ಲಿದ್ದ ಶಿರ್ವರ್ ರೂಟ್ ಓದ್ತದಣ್ಣ. ನಮ್ದು ರೋಡ್ ಆಗಿಬಿಟ್ಟದ ಶಿರ್ವರ್ಕ್ ಹೋಗಕ್ 10 ಮೇಲೆ. ಇದೇನಿಲ್ಲಮ್ಮ ಶಿರ್ವರ್ ಕೊಯ್ದು ಬಿಟ್ಟಾರ. 2 ಗಾಡಿ ತಂದಾರ. ಒಬ್ರು ನಡಗು ಕುಂದಿರ್ಸಿ ಅಂದ್ರ ಕೂಸಿನ ಮುಂದ್ರ ಏನಿಲ್ಲ ನಡಗ್ ಕುಂದಿರ್ಸಿ ಅಂದ್ರ ಬಾಯಿ ಮುಚ್ಚಿ ಅಂದ್ರ ದವನ್ ಬೆಟ್ಟು ಒದಿಸ್ಯಾರಮ್ಮ. ಹೋಗ್ಯಾಳ ಮಗಳು ಇಲ್ಲ ಅಂದ್ಬಿಟ್ಟೆ. ಆನ ತಕ್ಷಣಕ್ಕ ಅಲ್ಲಿ ಹಿಡಂಗೆ ಹೋಗಿ ಬರಂತ ಅಲ್ಲೇ ತನ ಇಬ್ಬರು ನಾದಿನಿ ಅಣ್ಣೆ ಹೋದ್ವಿ. ಹೋದ್ಮೇಲೆ ಮತ್ತೆ ಮನೆಗ್ ಬಂದ್ವಿ. ಯಾಕ ಅಶ್ವಿನ್ ಇಲ್ಲಾಕ ಚಪ್ಪಲಿ ಲೋಟ್ ಐತೆ ಅಂದೆ. ಇರ್ಲಿಲ್ಲ ಹಂಗಾದ್ರ ಅಂದ ಮೇಲೆ ಮತ್ತೆ ನಮ್ಮ ನೆಗಣೆ ನಾನು ಇಬ್ರು ಹೋದ್ವಿ ಕರ್ಕೊಂಡು. ಮತ್ತೆ ಹೋದ ಬಂದ್ಮೇಲೆ ಮತ್ತೆ ಅಡಿವಾಗ ಅಲ್ಲಿ ಅಷ್ಟು ನೋಡಿದ್ವಿ. ಹಳ್ಳ ಐತೆ ಅಲ್ಲಿ ನಮ್ಗೆ ಹೋಗಕ್ಕ ಶಿವರ್ಕ್ ಹೋಗೋ ರೂಟು. ಹಳದಾಗುನ್ ಕೊಲ್ಲಿ ಹಾಕ್ಯಾರೇನು ಹಳದಾಗುನ್ ಬಚ್ಚಿಟ್ಕೊಂಡ್ರ ಅಂತ ನಾವು ನೋಡಿದ್ವಿ ಕೆಳಗಿಳುದು. ಅದು ಒಟ್ಟು ಸಿಗ್ಲಿಲ್ಲ. ಮಗಳು ನನ್ನ ಗಂಡ ಒಂದು ಗಾಡಿ ತಂದ, ನನ್ನ ಮಗೊಂದು ಗಾಡಿ ತಂದ ಮೇಲೆ ಅಪ್ಪ ಹೆಂಗಪ್ಪ ಶಿವಳು ತಂಗಿ ಅಂದ. ಇಲ್ಲಪ್ಪ ನಡ್ರಿ ಮನೆಗೆ ಹೋಗ್ಬರ ಅಂತ ಬಂದಿವಿ. ನಮ್ಮ ಅಕ್ಕ ನಾವು ಎಲ್ಲಾರು ಮತ್ತೆ ಶಿರುವರ್ಗೆ ಏನಂತೈತೆ ಬರೋದು ಇಲ್ಲ ಯಾರೋ ಮಾಡ್ಯಾರ ಮತ್ತಿಗೆ ನಾನು ಕಂಪ್ಲೀಟ್ ಕೊಡಕ್ ಹೋಯ್ತು ನಂದ. ಹೋಗಪ್ಪ ಅಂದ್ಲು. ನನ್ನ ಮಗ ಏನ್ ಮಾಡಿದ, ನಮ್ಮ ಅಕ್ಕನ ಮಗ ನನ್ನ ಮಗ ಶಿರ್ವಾರ್ ಬಸ್ ಸ್ಟಾಂಡ್ ಹುಡ್ಕಕ್ ಹಚ್ಚಿದ್ರು. ನಮ್ಮ ಇದನ್ನ ದೇವಸೂರಾಗಿರತ್ ಏನ್ ಮಾಡಿದ, ರೈಲ್ವೆ ಸ್ಟೇಷನ್ ದಲ್ಲಿ ಟಿಕೆಟ್ ತಗೋನಕ್ ಇರ್ತಾರಂತಲ್ಲ ಅಣ್ಣ. ಏನ ಬೆಂಗಳೂರಿಗೆ ಹೋದ್ರೆ ಟಿಕೆಟ್ ತಗೊಂಡ್ಬೇಕು. ಅಲ್ಲಿ ಬಂದು ಈತ ಫೋನ್ ಹಚ್ಚಿಬಿಟ್ಟ. ಅಶ್ವಿನ್ ಇಲ್ಲ ನೋಡಿ ಜಲ್ದಿ ಬಂದ ಕಸಿ ಗಾಡಿಗಳು ತಂದು ಇಬ್ರು ಬಂದ್ ನೋಡ್ರಿ ನೋಡಿ ಟಿಕೆಟ್ ತಗೊಂಡಲ್ಲಿ ಇರ್ತಾರ. ನೋಡಿದ್ರೆ ನಮ್ಮ ಮೈದನ ದೇವಸೂರಾಗ ಒಂದ್ ಹುಡುಗ ತಾನೊಬ್ಬಾತ ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಟ್ಲದಲ್ಲಿ ಅಲ್ಲಿ ನೋಡಿದ. ಇಲ್ಲದ ತಿಮ್ರೆಡ್ಡಿ ಇಲ್ಲ ಅನ್ನಂತ ಮತ್ತೆ ಇಲ್ಲೆಲ್ಲೇ 7-7:30 ಆಯ್ತು. 8-9 ಮುಟ್ಟಿದ್ವಿ ಅಲ್ಲಿ. ಮುಟ್ಟಿದ್ವಿ. ಅಲ್ಲಿ ಹೋದ್ಮ್ಯಾಗ ಕೇಳಿದ್ರು, ಏನ ಸರ್ ನಮ್ ಕಂಪ್ಲೇಂಟ್ ತಗೋರ ಜಲ್ದಿ ಹೋಗಿ ತಗೊಳ್ಳಿಲ್ಲ ಏನ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು. ಎಷ್ಟು ವಯಸ್ಸು ಹುಡುಗ ಒಂದು 21-22 ಡಿಗ್ರಿ ಕಂಪ್ಲೀಟ್ ಆಗ್ಯದ. ಫಸ್ಟ್ ಕ್ಲಾಸ್ ಆಯ್ತು ಹುಡುಗ. ಫಸ್ಟ್ ಕ್ಲಾಸ್ ಆದ ಹಂಗ ವಯಸ್ಸಾಯದ ಬಿಡು. ಯಾರನ್ನ ಹೋಗಿರ್ತಾಳ ಅಂತ ಇಷ್ಟ ಆಗ್ಬಿಡುತ್ತೆ. ನಮಗೂ ಸ್ವಲ್ಪ ಮೈಂಡ್ ಅದೇ ಹೋಗಿರ್ಬೋದು. ಅದೇ ನಮ್ಗೆ ಡೌಟ್ ಆಗ್ಬಿಡ್ತು. ಹೌದು ಬಿಡ್ರಿ ಅಂತ ನಾವು ಸುಮ್ನೆ ಆಯ್ತು ಸಗರ್ ಮತ್ತೆ ಹೆಂಗ್ರಿ ಅಂತಂದ್ವಿ. ಹೆಂಗೇನಿಲ್ಲ, ನಾವು ಬೆಳಿಗ್ಗೆ ಸಾಬ್ರು ಬರ್ತಾರ, ಸಾಬ್ರಿಗೆ ಅವಾಗ ನಾವು ಇದು ಕೊಡ್ತೀವಿ. ಅವ್ರು ಬಂದ ಮ್ಯಾಗ ಅದು ಬೆಂಗಳೂರಿಗೆ ಕಳಿಸ್ತಾರ ನಿಮ್ ಅಶ್ವಿನ್ ನಂಬರ್. ಆದ್ಮ್ಯಾಗ ಅದು ಏನೇ ಅನ್ನೋದು 3 ದಿನ ಅನ್ನೋದು ಗೊತ್ತಾಗ್ತಂತೇಳಿ. ಆಯ್ತು ಬಿಡಪ್ಪ ಇದು ಹುಡುಗಿ ನಮ್ಗೆ ಸಿಗಲ್ಲ. ಫೋನು ಒಯ್ದಿಲ್ಲ. ಆದ್ರೆ ನಮ್ಗೆ ಅನುಮಾನ ಇತ್ತು, ಈ ಹುಡುಗಿ ಫೋನ್ ಬಿಟ್ಟೋಳ, ಆಧಾರ್ ಕಾರ್ಡ್ ಬಿಟ್ಟೋಳ, ಮನೆಗೆ 1 ರೂಪಾಯಿ ದುಡ್ಡು ಹೋಗಿಲ್ಲ. ಮತ್ತ ಅಷ್ಟು ಹೇಳಿದ್ರಿಗುನ ಎಲ್ಲ ಹಂಗೆ ಹೋಗಿರ್ತಾಳ ಅಂತ. ಸರಿ ಬಿಡಂತಂದ ಹಂಗೂ ಇರ್ತದ ಬಿಡಂತ ನಮ್ಗೆ ಸುಮ್ನೆ ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ಮೊದ್ಲಿಂದ ಏನಾದ್ರು ಹಂಗ ಇತ್ತೇನ? ಇನ್ನೊಂದ್ ಏನಾಗ್ಯದಂದ್ರಿ, ಅಣ್ಣ ನೋಡಿ ಇನ್ನೊಂದ್ ಏನಾಗ್ಯದಂದ್ರೆ ಅಧ್ಯಕ್ಷರೇ, ಇವ್ರು ಏನ್ ಮಾಡ್ಯಾರ, ತಪ್ಪೇನ್ ಮಾಡ್ಯಾರ ಅಂದ್ರೆ ಒಳಗ್ ಬೇಲೆಗ್ ಹೋಗಿಲ್ಲ, ಅಲ್ಲೇ ಸ್ವಲ್ಪ ಬೇಲೆಗ್ ಹೋಗಿದ್ರೆ ಹುಡಿ ಸಿಕ್ಬಿಡ್ತದ್ಲು. ಇವ್ರ ಏನ್ ಮಾಡ್ಯಾರ, ಇಲ್ಲಿ ಕೆಲವು ಹಂಗಾಗ ಘಟನೆಗಳು ಅಂದ್ರೆ ಬೇರೆ ಬೇರೆ ಇಲ್ಲಣ್ಣ. ಅಂದ್ರೆ ಹೋಗ್ಯಾರಣ್ಣ. ನಮ್ ಬಾವ ಒಂದು ದಾರಿಗೆ ಹೋದ, ನನ್ನ ಗಂಡ ಕೊಡಕ್ ಹೋದ. ನಾವ್ ಹೆಣ್ಮಕ್ಳು ಏನ್ ಮಾಡಿಬಿಟ್ಟು ಅಣ್ಣ ಬಂದ ಮೇಲೆ ಮತ್ತೆ 12 ಗಂಟೆ 1 ಗಂಟೆ ಮತ್ತೆ 1 ಗಂಟೆ ನೋಡಕ್ ಹೋದ್ವಿ. ಆ ರೋಡಿಗೆ ಬಂದ್ರಿಗಿನ ಬರ್ತೀನಲ್ಲ ಅಂಬ ಬಂದಾಳ, ಅಲ್ಲಿ ಸಿಗಾಕ್ಯಾರ. ಹಂಗೆ ಮತ್ತೆ ಅಲ್ಲಿ ಮಂದಿ ಬರ್ತಾರ, ಅಲ್ಲೇ ಪಿಚ್ ಹಾಕಿ ಹೋಗ್ಬಿಟ್ರ. ಬರೀ ಅವ್ರಿಗೆ ಮೈ ಮೇಲೆ ಡ್ರೆಸ್ ಮ್ಯಾಗ ಒಂದೇ ನಮ್ ಬಾವ ಒಂದು ದಾರಿಗೆ ಹೋಗ್ಯಾರ. ಈತ ಕಂಪ್ಲೀಟ್ ಕೊಡಕ್ ನಾವ್ ಹೆಣ್ಮಕ್ಳು 1 ಗಂಟೆಗೆ ಎದ್ದೋಕೇಸಿ ಮಗಳು ಓಟು ನೋಡಿ ಬಂದು ಸಿಗ್ಲಿಲ್ಲ. ಬಂದ ಮೇಲೆ ಹತ್ಕಂತ ಕುಂತ್ಕಂದ್ವಿ. ಬೆಳಕರಿತು. ನಮ್ಮತ್ತ ಏನಂದ, ಪೊಲೀಸರು ಫೋಟೋ ಕೊಟ್ರ ಹುಡ್ಕೊಂಡ್ ಬರ್ತಾರ ಮಗಳನ್ನ ಅಂತ ಅಂದ ಕೈಸಿ ನಮ್ಮ ಮಾವ ಎದ್ದ, ನಮ್ಮ ನೆಗಣಿ ಎದ್ದು, ಎಲ್ಲಾರು ಎದ್ದು ಕುಂತೀವಿ. ನಾವು ನಿದ್ದೆನೆ ಮಾಡಿಲ್ಲ. ಎದ್ದು ಕುಂತ ಮೇಲೆ ಏನಾಯ್ತು, ಈತ ಎದ್ದು ಕೈಸಿ ಏನ್ ಮಾಡಿಬಿಟ್ಟ, ಇದು ಮಾಡಿಬಿಡಮ್ಮರಿ ನಾವ್ ಹೆಂಗಿದ್ರಿ ನಾವ್ ಹುಡುಗ ಅಂದ್ರ ನಾವ್ ಹುಡುಗಿಲ್ಲ ಅನ್ನಾಕ
ನಮಗ ಈ ಊರಾಗ ಮೈಮೂದಣ್ಣ ಸಪ್ರೇಶ ಇದನ್ನ ಸಾವ್ಕಾರ ಅಂತವ್ರು ನಾವ್ ಗೌಡ್ರ ಅಂತ ಗೊತ್ತಾಗಲ್ಲ ಸಾವ್ಕಾರ ಅಂತ ಗೊತ್ತಾಗ ನಾವು ಅಂಗಡಿಗೆ ಮಾರ ನೋಡಿಲ್ಲ ಅಣ್ಣ ನಾವ್ ಇಷ್ಟು ದಿನ ಆಯ್ತು ಈತ ಈ ಅಣ್ಣನ ಕೇಳ್ರಿ ನೀವು ನಾವ್ ಹೆಣ್ಮಕ್ಳು ಎಲ್ಲಿಗೆ ಹೋಗಕ್ಕಲ್ಲ ಅವು ಅಂದ್ರೆ ಆತ ಬಂದು ನಮ್ಮ ಮಾಮ ಕರ್ದ್ ಹೇಳಿದ್ನಂತ ನಮ್ ಭಾವ ದೊಡ್ಡತಗ ಈ ರಾಮೇಶ ನಿಮ್ಮ ಯಾರ್ದನ್ ಬಾಳ್ ನೋಡುವಂತ ಬಾ ಅನ್ನಂತ ಅವಾಗ ನೋಡಿದ್ರೆ ನಾನ್ ನಮ್ಮ ತಮ್ಮನ ಮಗಳು ಅಂತ ಮೈ ಮೇಲೆ ಮುಟ್ಟದ ಆತ ಮೈ ಆ ಹುಡುಗಿ ನೋಡೋದು ಆತಗ ಮನುಷ್ಯ ಒಂದು ತರ ಆಗ್ಬಿಟ್ನಂತ ನಮ್ ಭಾವ ಲಬ್ಬ ಎಳ್ಳ ಕೈಲಿ ಒಯ್ಕಂದಂತ ಮತ್ತೆ ಹುಡುಗಿನ ಮೈ ಮೇಲೆ ಬಟ್ಟೆ ಹಾಕಂದ್ರೆ ನಮ್ ಭಾವ ಒಯ್ದು ಮಗಳ ಮೇಲೆ ಬಟ್ಟೆ ಹಾಕಿದ್ನಂತ ಸರ್ ಇಷ್ಟ ನೋಡಿ ಸರ್ ಇದೇ